ಇದೊಂದು ಭಯಾನಕವಾದಂಥ ಮತ್ತು ಈ ರಾಷ್ಟ್ರಕ್ಕೆ ದ್ರೋಹ ಮಾಡಿದಂಥದ್ದು ಕೇಂದ್ರ ಸರ್ಕಾರ ಅಂತ ಹೇಳ್ತಾ ಇದ್ದೀನಿ. ಇದನ್ನು 100 ಕೋಟಿ ಹಿಂದೂಗಳು ನಿಮ್ಮನ್ನು ಕ್ಷಮಿಸುವುದಿಲ್ಲ. ಇದು ಇನ್ನೂ ಅವರ ಮನೆಗಳಲ್ಲಿ ಕಣ್ಣೀರು ಹರಿತಾ ಇದೆ. ಹಾಗಾದರೆ ನೀವು ಭಯೋತ್ಪಾದಕರನ್ನು ಇನ್ನೂ ಪಹಲ್ಗಾಮ್ ರೀತಿಯ ಬೇಕಾದಷ್ಟು ಮಾಡಿ ಇನ್ನೂ ಅಂತನ್ನುವಂಥದ್ದ, ಇನ್ನೂ ಸಾವಿರಾರು ಜನರು ಕೊಲ್ಲಬೇಕಾಗಿದೆಯಾ? ಹಿಂದೂಗಳ ಹತ್ಯೆ ಆಗಬೇಕಾಗಿದೆಯಾ? ಸಿಂಧೂರ್ ಅಂತ ಹೆಸರಿಟ್ಟಿದ್ದೀರಿ ನೀವು. ಸಿಂಧೂರ್ ಅಳಿಸಿ ಇವತ್ತು 26 ವಿಧವೆಯರು ಅವ್ರನ್ನ ಎಂದಾದರೂ ಕೇಳಿದರೆ ನೀವು? ಎಂದಾದರೂ ಭೇಟಿ ಆದ್ರೇನು ಅವರಿಗೆ? ಅವರ ಮನಸ್ಸಿನಲ್ಲಿ ಏನಿದೆ ಅಂತ ಅನ್ನೋದು ನೋಡಿದರೆ ನೀವು? ಒಂದು ಪೇಪರ್ ತೆಗೆಯೋದು ಈ ನಮ್ಮ ರಾಜ್ಯದ ಒಂದು ಪೇಪರ್ನ ಅವರು ಸರ್ವೆ ಮಾಡಿದರು. ಸರ್ವೆ ಅಂದರೆ ಒಂದು ಇಂಟರ್ವ್ಯೂ ಮಾಡಿದ್ದಾರೆ. ಈ ಕ್ರಿಕೆಟ್ ಆಟದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತನ್ನುವಂಥದ್ದು. ಆ 10 ಜನ ಅವರು ಅದರೊಳಗೆ ಒಬ್ಬ ಸತ್ತಂಥ ಭೋಪಾಲದಲ್ಲಿ ಸತ್ತಂಥ ಒಬ್ಬ ಮಹಿಳೆದು ತಗೊಂಡಿದ್ದಾರೆ. 10 ಜನ ಕೇಂದ್ರ ಸರ್ಕಾರಕ್ಕೆ ಉಗುಳಿದ್ದಾರೆ, ಬೈದಿದ್ದಾರೆ. ಇನ್ನೇನು ಬೇಕು? ಅಂದರೆ ಸಾಮಾನ್ಯ ಜನರ ಇವತ್ತು ಅಭಿಪ್ರಾಯವನ್ನು ಕೇಳ್ಕೊಳ್ಳದೆ ನಿಮ್ಮ ಪಾಡಿಗೆ ನೀವು ಡಿಸಿಷನ್ ತಗೊಂಡು ಇವತ್ತು ಅದೇ ಪಾಕಿಸ್ತಾನ, ಪಾಪಿ ಪಾಕಿಸ್ತಾನ, ಭಯೋತ್ಪಾದಕ ಪಾಕಿಸ್ತಾನ, ಸಿಂಧೂರ್ ಇನ್ನೂ ನಿಂತಿಲ್ಲ. ಪಾಕಿಸ್ತಾನ ಅಂದರೆ ಭಯೋತ್ಪಾದಕರ ಸೆಂಟರ್, ಭಯೋತ್ಪಾದಕರ ತಾಯಿ, ಭಯೋತ್ಪಾದಕರ ಫ್ಯಾಕ್ಟ್ರಿ, ಇಷ್ಟೆಲ್ಲ ಹೇಳಿದ್ದು ಜಗತ್ತಿನಲ್ಲಿ ಎಲ್ಲ ಕಡೆ ಹೋಗಿ ಪ್ರತಿನಿಧಿಗಳಿಗೆ ಹೋಗಿ ಹೇಳಿ ಬಂದರು ಪಾಕಿಸ್ತಾನ ಬಗ್ಗೆ. ಸೊ ನೀವು ಮಾಡ್ತಾ ಇರುವಂಥ ಈ ಕೃತ್ಯಕ್ಕೆ ಏನಿದಕ್ಕೂ ಇದು ಏನೇನೂ ಇಲ್ಲ. ನಿಮಗೆ ದುಡ್ಡು ಮುಖ್ಯ ಆಗಿದೆ, ದೇಶ ಅಥವಾ ಹಿಂದೂಗಳು ಮುಖ್ಯ ಅಲ್ಲ ಅಂತನ್ನುವಂಥದ್ದು ಈ ಆಟದಿಂದ ನೀವು ಬಹಿರಂಗಪಡಿಸಿದಿರಿ ಅಂತನ್ನುವಂಥದ್ದು ಹೇಳ್ತೀನಿ. ಈಗಲೂ ಕಾಲು ಮೀರಿಲ್ಲ. ನಾಳಿಲ್ಲ ನಾಡ್ದಿದೆ ನಾವು ಪಾಕಿಸ್ತಾನ ಜೊತೆಗೆ ಆಟ ಆಡೋದಿಲ್ಲ ಅಂತ ಡಿಕ್ಲೇರ್ ಮಾಡಿ ಅಂತ ನಮ್ಮ ಆಗ್ರಹ ಇದೆ. ಇಷ್ಟೇ ಅಲ್ಲ, ನಿನ್ನೆ 4 ಜನ ದೆಹಲಿಯ ಕಾನೂನು ವಿದ್ಯಾರ್ಥಿಗಳು ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿದ್ದಾರೆ. ಇದು ಸೈನಿಕರಿಗೆ ಹೆಣದ ಮೇಲೆ ಸೈನಿಕರಿಗೆ ಅವಮಾನ ಆಗುತ್ತೆ, ನಾಗರಿಕರಿಗೆ ಅವಮಾನ ಆಗುವಂಥ ಭಯೋತ್ಪಾದಕರ ಒಂದು ಪಾಕಿಸ್ತಾನ ಜೊತೆಗೆ ಆಟ ಆಡುವುದನ್ನು ನಿಲ್ಲಿಸಬೇಕು. ಕೋರ್ಟಿಗೆ ಅರ್ಜಿ ಹಾಕಿದರೆ ಕೋರ್ಟ್ ಹೇಳುತ್ತೆ ನಾವು ಅರ್ಜಿನೇ ಸ್ವೀಕಾರ ಮಾಡಲಿಲ್ಲ, ಆಟ ಆಡಲಿ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಜಡ್ಜ್ಗಳ ಮಕ್ಕಳು ಪಹಲ್ಗಾಮ್ದಲ್ಲಿ ಸತ್ತಿಲ್ಲ. ಜಡ್ಜ್ಗಳ ಮಕ್ಕಳು ಆ ಭಯೋತ್ಪಾದಕರ ಜೊತೆಗೆ ಸತ್ತಿಲ್ಲ. ಅವರು ಕ್ರಿಕೆಟ್ ಆಟಗಾರರಿಗೂ ಹೇಳ್ತಾ ಇದ್ದೀನಿ, BCCI ಅಥವಾ ACCI ಏನಿದೆ, ICCI ಏನಿದೆ ಅದರ ಅಧ್ಯಕ್ಷರಿಗೂ ಹೇಳ್ತೇನೆ ನಾನು, ನಿಮ್ಮ ಮಕ್ಕಳು ಪಹಲ್ಗಾಮ್ದಲ್ಲಿ ನಿಮ್ಮ ಮಕ್ಕಳು ಭಯೋತ್ಪಾದಕರ ಗುಂಡಿನಿಂದ ಸತ್ತಿಲ್ಲ, ಅದಕ್ಕೆ ನೀವು ಆಟ ಆಡ್ತಾ ಇದ್ದೀರಿ. ಎಂಥ ದ್ರೋಹ ಬಗೀತಾ ಇದ್ದಾರೆ. ಸೊ ಈ ನಿಮ್ಮ ದ್ರೋಹ ಎಂದೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದು ಇನ್ನೂ ಕಾಲು ಮೀರಿಲ್ಲ. ಕೇಂದ್ರ ಸರ್ಕಾರ, ಮೋದಿ ಅವರೇ, ಅಮಿತ್ ಶಾ ಅವರೇ, ದಯವಿಟ್ಟು 100 ಕೋಟಿ ಹಿಂದೂಗಳ ಸುರಕ್ಷತೆ ದೃಷ್ಟಿಯಿಂದ, ದೇಶದ ಮಾನ ಮರ್ಯಾದೆ ದೃಷ್ಟಿಯಿಂದ, ಆ ಪಹಲ್ಗಾಮದ 26 ಜನರ ಹತ್ಯೆ ಆದಂಥ ಆ ಮನೆಯ ಕುಟುಂಬದ ಕಣ್ಣೀರದ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಆ ರವಿವಾರ ನಡೆಯುವಂಥ 14ನೇ ತಾರೀಕು ನಡೆಯುವಂಥ ಆ ಪಾಕಿಸ್ತಾನ ಜೊತೆ ಕ್ರಿಕೆಟನ್ನು ಬಹಿಷ್ಕಾರ ಹಾಕಬೇಕು, ನಿಲ್ಲಿಸಬೇಕು. ನಿಮಗೆ ದುಡ್ಡೇ ಬೇಕಂದರೆ ನಾವು 100 ಕೋಟಿ ಜನ ನಿಮಗೆ ಎಷ್ಟು ದುಡ್ಡು ಬೇಕು ಹೇಳಿ ಅಷ್ಟು ಕೊಡ್ತೀವಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇದು ಬಹಳ ಆಘಾತಕಾರಿ, ಅಪಾಯಕಾರಿ ಕೇಂದ್ರ ಸರ್ಕಾರದ ನಿರ್ಣಯ ಅಂತನ್ನುವಂಥದ್ದು ಒಂದು ಈ ಸಮಯದಲ್ಲಿ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಇನ್ನೊಂದು